ನಮಸ್ಕಾರ, ಸುಬಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂತದ್ದು ಸರ್ವೇ ಸಾಮಾನ್ಯ. 37 ಕೋಟಿ ವೋಟ್ಸ್ ಅಂದ್ರೆ ಸುಮ್ನೆನಾ? ಹನುಮಂತು 5 ಕೋಟಿ ವೋಟ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದಂತ ಆ ವಿನ್ನರ್ ಯಾರಪ್ಪ ಅನ್ನುವಂತ ಲೆಕ್ಕಾಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ. ಬಿಗ್ ಬಾಸ್ ಸೀಸನ್ 12ರ ಫಿನಾಲಿಯ ಕುತೂಹಲದಲ್ಲಿ ಪ್ರೇಕ್ಷಕರಿದ್ದಾರೆ. ಯಾರು ವಿನ್ ಆಗ್ತಾರೆ, ಯಾರು ಕಪ್ ಗೆಲ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಿರುತೆರೆ ಪ್ರೇಕ್ಷಕರು ಭಾರೀ ಕುತೂಹಲದಲ್ಲಿರುವಾಗಲೇ ಕಿಚ್ಚ ಸುದೀಪ್ ಈ ಬಾರಿ ಬಂದಿರುವಂತಹ ಅತ್ಯಧಿಕ ವೋಟಿಂಗ್ ಬಗ್ಗೆ ಕೂಡ ರಿವೀಲ್ ಮಾಡಿದ್ದಾರೆ. ಕಲರ್ಸ್ ಕನ್ನಡ ಹೊಸ ಪ್ರೋಮೋ ರಿಲೀಸ್ ಮಾಡಿರುವಂತದ್ದು ನೀವು ನೋಡೇ ಇರಬಹುದು. ಇದರಲ್ಲಿ ಕಿಚ್ಚ ಸುದೀಪ್ ಅವರು ವೋಟಿಂಗ್ ಬಗ್ಗೆ ಮಾತನಾಡಿದ್ದಾರೆ. ಹೋದ ವರ್ಷ ವಿನ್ನರ್ಗೆ 5 ಕೋಟಿ ಚಿಲ್ಲರೆ ವೋಟಿಂಗ್ ಬಂದಿತ್ತು. ಈ ವರ್ಷ ಅತ್ಯಧಿಕ ವೋಟ್ ಬಂದಿದೆ. ಸೊ ಎಲ್ಲರೂ ಕೂಡ ಗೆಸ್ ಮಾಡ್ತಾರೆ. ರಘು ಅವರು 12ರಿಂದ 13 ಕೋಟಿ ಬಂದಿರಬಹುದು ಅಂತ ಹೇಳ್ತಾರೆ. ಗಿಲ್ಲಿ 8ರಿಂದ 10 ಕೋಟಿ ಬಂದಿರಬಹುದು ಅಂತ ಹೇಳ್ತಾರೆ. ಅದಾದ್ಮೇಲೆ ಕಿಚ್ಚ ಸುದೀಪ್ ಅವರು ಮೊದಲನೇ ಸ್ಥಾನಕ್ಕೆ ಬರೋಬ್ಬರಿ 37 ಕೋಟಿ ವೋಟಿಂಗ್ ಬಂದಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಕಾವ್ಯ ಗೌಡ ಆಗಿರ್ಬೋದು, ರಘು ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು. ಇದರ ಕೊನೆಯಲ್ಲಿ ಕಿಚ್ಚ ಸುದೀಪ್ ಇನ್ನೊಂದು ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದ್ದು, ಮೊದಲನೇ ಹಾಗೆ ಎರಡನೇ ಸ್ಪರ್ಧಿ ಮಧ್ಯೆ ತುಂಬಾ ಕಡಿಮೆ ಅಂತರ ಇದೆ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಅಂದ್ರೆ 37 ಕೋಟಿ ಅಂತಂದ್ರೆ ಅದಕ್ಕಿಂತ ಸ್ವಲ್ಪ ಕಮ್ಮಿಯಲ್ಲಿ ಇನ್ನೊಬ್ರು ಸ್ಪರ್ಧಿ ಇದ್ದಾರೆ. ಸೊ ಫಸ್ಟ್ ಸೆಕೆಂಡ್ಗೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಅಂತ. ಸೊ ಇದರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಯಾರಪ್ಪ ವಿನ್ನರ್? ಗಿಲ್ಲಿ ವಿನ್ನರ್ ಆಗ್ತಾರಾ ಅಥವಾ ಅಶ್ವಿನಿ ಗೌಡ ಆಗ್ತಾರಾ, ರಕ್ಷಿತಾ ಆಗ್ತಾರಾ, ಸೊ ರಘು ಆಗ್ತಾರಾ, ಧನುಷ್ ಆಗ್ತಾರಾ? ಹೀಗೆ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಹಾಗೆ ವೋಟ್ ಅನ್ನುವಂತ ವಿಚಾರ ಬಂದಾಗ ಕಲರ್ಸ್ ಕನ್ನಡದ ಪೇಜ್ ಅಲ್ಲಿ ನೋಡಿದ್ರೆ ಎಲ್ಲೆಡೆ ಕೂಡ ಗಿಲ್ಲಿ ಹಾಗೆ ಅಶ್ವಿನಿ ಗೌಡ ಅವ್ರದೇ ಹವಾ. ಸೊ ಹಾಗಾದ್ರೆ ಯಾರು ವಿನ್ನರ್ ಆಗಬಹುದು ಅನ್ನುವಂತ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಂದ ನಾಳೆ ತನಕ ನಡೆಯುತ್ತೆ. ಒಂದಷ್ಟು ಗೆಸ್ಗಳು ನಡೆಯುತ್ತೆ. ಸೊ ಬಿಗ್ ಬಾಸ್ ಸೀಸನ್ 12 ಅಂತ ಬಂದಾಗ ಗಿಲ್ಲಿ ಕೂಡ ಸಖತ್ತಾಗಿ ಆಟವನ್ನ ಆಡಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಜಗಳ ಮಾಡಿದ್ದಾರೆ. ಬಿಗ್ ಬಾಸ್ ನಲ್ಲಿ ಎಲ್ಲಾ ಸ್ಪರ್ಧಿಗಳ ಜೊತೆಗೆ ಮಾತನಾಡಿಕೊಂಡು ಚೆನ್ನಾಗಿದ್ರು. ಹಾಗೆ ವೀಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಅಶ್ವಿನಿ ಗೌಡ ಅಂತ ಬಂದಾಗ ಅವರ ಒಂದು ಘನತೆ ಆಗಿರ್ಬೋದು, ಅದರ ಜೊತೆಗೆ ಜಗಳ ಆಗಿರ್ಬೋದು, ಆಟ ಆಗಿರ್ಬೋದು, ಎಲ್ಲೆಡೆ ಅಶ್ವಿನಿ ಗೌಡ ಅವರು ಕಾಣಿಸ್ಕೊಂಡಿದ್ದಾರೆ. ರಘು ಅನ್ನುವಂಥ ವಿಚಾರ ಬಂದಾಗ ಟಾಸ್ಕಲ್ಲೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟವನ್ನು ಆಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ರಿಯಾಲಿಟಿ ಶೋಗಳನ್ನು ಮಾಡ್ಕೊಂಡು ಬಂದರು. ಹಾಗಾಗಿ ಅವರಿಗೆ ಫ್ಯಾನ್ಸ್ ಕೂಡ ಇದ್ದಾರೆ. ಧನುಷ್ ಸೀರಿಯಲಲ್ಲಿದ್ದವರು, ಕಲರ್ಸ್ ಕನ್ನಡದಲ್ಲೇ ಕೆಲಸ ಮಾಡಿದವರು, ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಇನ್ನು ರಕ್ಷಿತಾ ಸಾಕಷ್ಟು ಜನರಿಗೆ ಈಕೆಯ ಪರಿಚಯ ಇಲ್ಲ ಅಂತಂದ್ರೂ ಕೂಡ ಬಿಗ್ ಬಾಸ್ಗೆ ಬಂದಮೇಲೆ ಸಿಕ್ಕಾಪಟ್ಟೆ ಫ್ಯಾನ್ಸನ್ನು ಗಳಿಸ್ಕೊಂಡಂಥವ್ರು ಅಂತ ಬಂದರೆ, ಅದೇ ಚಿಕ್ಕ ಏಜಲ್ಲಿ ಅಂತ ಬಂದರೆ ರಕ್ಷಿತಾ ಅವರ ಹೆಸರು ಕೇಳಿ ಬರುತ್ತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಕ್ಯಾಟಗರಿಯಲ್ಲಿ. ಇನ್ನು ಕಾವ್ಯ ಗೌಡ ಅವರು ಕೂಡ ಕೆಂಡ ಸಂಪಿಗೆ ಆಗಿರ್ಬೋದು, ಸಿನಿಮಾದಲ್ಲಾಗಿರ್ಬೋದು, ಇಲ್ಲಿ ಗಿಲ್ಲಿ ನಟನ ಜೊತೆಗೆ ಕೂಡ ಆಕೆಗೆ ಒಂದು ಒಳ್ಳೆ ಫೇಮ್ ಸಿಕ್ತು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಹಾಗಾಗಿ 6 ಜನ ಸ್ಪರ್ಧಿಗಳು ಗೆಲ್ಲುವಂಥ ಸ್ಪರ್ಧಿಗಳೇ. ಆದರೆ ಬಿಗ್ ಬಾಸ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ರೋಲ್ ಪೇಜಸ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ 1ರಿಂದ 2 ಹೆಸರುಗಳು ಕೇಳಿ ಬರ್ತಾ ಇದೆ. ಅದು ಯಾವ ಹೆಸರು ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಇವತ್ತಿನ ಹೈಲೈಟ್ಸ್ ಬಗ್ಗೆ ಹೇಳೋದಾದ್ರೆ ಇವತ್ತು ಪ್ರೀ ಫಿನಾಲೆ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಕಿಚ್ಚ ಸುದೀಪ್ ಅವರು ಒಂದು ಓಪನಿಂಗ್ ಕೊಡೋದಾಗಿರ್ಬೋದು, ಸ್ಪರ್ಧಿಗಳ ಜೊತೆ ಮಾತನಾಡೋದಾಗಿರ್ಬೋದು, ಇಷ್ಟು ಸೀಸನ್ ಅಂದರೆ ಬಿಗ್ ಬಾಸ್ ಅಲ್ಲಿ 100 ದಿನಗಳು ಅವ್ರು ಯಾವ ರೀತಿಯಾಗಿ ಕಳೆದ್ರು ಅದರ ಒಂದು ವಿಟಿ ಪ್ಲೇ ಮಾಡೋದಾಗಿರ್ಬೋದು, ಆಟಗಳನ್ನು ಆಡಿಸೋದಾಗಿರ್ಬೋದು, ಡಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಹಳೆಯ ಸ್ಪರ್ಧಿಗಳ ಜೊತೆ ಮಾತನಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಇರುತ್ತೆ. ಇವತ್ತು ಯಾವುದೇ ಎಲಿಮಿನೇಷನ್ ಇರೋದಿಲ್ಲ ಸ್ನೇಹಿತರೆ. ಸೊ ನಾಳೆ ಒಬ್ಬೊಬ್ಬರಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ. ಸೊ ಫೈನಲ್ ಆಗಿ ಕಿಚ್ಚ ಸುದೀಪ್ ಅವರ ಜೊತೆ 2 ಕೈಗಳಿರುವಂಥದ್ದು. ಆ 2 ಕೈಗಳು ಯಾರಾಗಬೇಕು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇವತ್ತು ಯಾವುದೇ ಎಲಿಮಿನೇಷನ್ ಇಲ್ಲ ಅನ್ನುವಂಥದ್ದು ಅಪ್ಡೇಟ್ ಬರ್ತಾ ಇದೆ. ಅದರ ಜೊತೆಗೆ ಅತಿ ಲೋವೆಸ್ಟ್ ಅಂದ್ರೆ ತುಂಬಾ ಕಡಿಮೆ ಓಟ್ ಬಂದಿರುವಂತದ್ದು ಸದ್ಯಕ್ಕೆ 94 ಲಕ್ಷ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇದರಲ್ಲಿ 3 ಹೆಸರುಗಳು ಕೇಳಿ ಬರ್ತಾ ಇದೆ. ಒಂದು ಕಾವ್ಯ ಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ. ಎರಡನೇದಾಗಿ ರಘು ಅವರ ಹೆಸರು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಮೂರನೇವರಾಗಿ ಧನುಷ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಈ 3 ಕೂಡ ಕಡಿಮೆ ವೋಟ್ಗಳನ್ನ ಪಡೆದಿರಬಹುದು ಅನ್ನುವಂತ ಕ್ಯಾಲ್ಕುಲೇಷನ್ ಅನ್ನ ಮಾಡಲಾಗ್ತಾ ಇದೆ ಸ್ನೇಹಿತರೆ. ಸೊ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ? ಬೇಗ ಕಮೆಂಟ್ ಮಾಡಿ ನಿಮ್ಮ ಇಷ್ಟದ ಸ್ಪರ್ಧಿಯನ್ನ ಈಗಲೇ ಗೆಲ್ಲಿಸಿ. ಸೊ ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.